ಹಾಯ್, ಎಲ್ರಿಗೂ ನಮಸ್ಕಾರ. ಕೆಲವೊಮ್ಮೆ ನಿಮಗೆ ಹೀಗೆ ಅನಿಸುತ್ತಾ, ದಿನಪೂರ್ತಿ ಏನೂ ಅಷ್ಟು ದೊಡ್ಡ ಕೆಲಸ ಮಾಡಿರಲ್ಲ, ಆದರೂ ರಾತ್ರಿ ಮನೆಗೆ ಬಂದಮೇಲೆ ಒಂಥರ ಸುಸ್ತು, ದೇಹ ಸುಸ್ತಾಗಿರಲ್ಲ, ಮನಸ್ಸು ಸುಸ್ತಾದಾಗೆ, ಏನೋ ಒಂದು ರೀತಿ ಭಾರ. ನಮ್ಮ ಮೊಬೈಲ್ ಫೋನ್ ಇದ್ದಾಗಲ್ವಾ, ಬ್ಯಾಕ್ಗ್ರೌಂಡ್ನಲ್ಲಿ 10 ಆ್ಯಪ್ಸ್ ಒಂದೇ ಸಾರಿ ಓಪನ್ ಇದ್ದರೆ ಫೋನ್ ಹೇಗೆ ಸ್ಲೋ ಆಗುತ್ತೆ, ಬ್ಯಾಟ್ರಿ ಹೇಗೆ ಬೇಗ ಖಾಲಿ ಆಗುತ್ತೆ, ನಮ್ಮ ತಲೆನೂ ಹಾಗೇನೆ. ಬೆಳಗ್ಗೆಯಿಂದ ಶುರುವಾದ ಆಫೀಸ್ ಟೆನ್ಷನ್, ಮನೆಯ ಜವಾಬ್ದಾರಿ, ನಾಳೆ ಏನು ಮಾಡಬೇಕು ಅನ್ನೋ ಪ್ಲ್ಯಾನ್, ಇನ್ನೊಬ್ಬರು ಏನೋ ಅಂದಿದ್ದು, ಹೀಗೆ 108 ಯೋಚನೆಗಳು ನಮ್ಮ ತಲೆ ಒಳಗೆ ಓಡ್ತಾನೆ ಇರುತ್ತೆ. ಆದರೆ ಈ ವಿಷಯವನ್ನು ನಾವು ಸಾಮಾನ್ಯವಾಗಿ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ಯಾಕೆ? ಒಂದು ಸಣ್ಣ ಭಯ, ಇಷ್ಟಕ್ಕೆ ತಲೆ ಕೆಡಿಸ್ಕೊಂಡಿದ್ಯಾ ಅಂತ ಯಾರಾದರೂ ಅಂದ್ಬಿಟ್ರೆ, ಅಥವಾ ನಮ್ಮನ್ನು ಸೆನ್ಸಿಟಿವ್ ಅಥವಾ ವೀಕ್ ಅಂತ ತಿಳ್ಕೊಂಡ್ರೆ. ಈ ಕಾರಣಕ್ಕೆ ಎಲ್ಲವನ್ನೂ ಒಳಗೆ ಇಟ್ಕೊಂಡು ಹೊರಗಡೆ ಏನಿಲ್ಲ, ಎಲ್ಲ ಆರಾಮು ಅಂತ ಒಂದು ಸ್ಮೈಲ್ ಕೊಟ್ಟು ಓಡಾಡ್ತಿರ್ತೀವಿ. ನಾನೊಂದು ಮಾತು ಹೇಳಲ್ಲ, ಹೀಗೆ ಅನಿಸೋದು ತುಂಬ ನಾರ್ಮಲ್. ಇದು ನಿಮ್ಮ ಒಬ್ಬರ ಕತೆ ಅಲ್ಲ, ಇದು ನಮ್ಮೆಲ್ಲರ ಕತೆ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದಲ್ಲ ಒಂದು ಸರ್ತಿ ಈ ರೀತಿ ಆಗೇ ಆಗುತ್ತೆ. ಇದು ನಿಮ್ಮ ಸೋಲಲ್ಲ, ಇದೊಂದು ಸಹಜವಾದ ಮಾನವನ ಭಾವನೆ. ಹಾಗಾದರೆ ಇದಕ್ಕೆ ನಾವು ಏನು ಮಾಡ್ಬೋದು? ದೊಡ್ಡ ಪರಿಹಾರ, ದೊಡ್ಡ ಬದಲಾವಣೆ ಏನು ಬೇಡ, ಚಿಕ್ಕ ಚಿಕ್ಕ ಹೆಜ್ಜೆಗಳು ಸಾಕು. ಮೊದಲನೇದಾಗಿ ನಿಮಗೆ ನೀವೇ ಹೇಳ್ಕೊಳ್ಳಿ, ಹೌದು ನನಗೆ ಸ್ವಲ್ಪ ಡಲ್ ಅನ್ನಿಸ್ತಾ ಇದೆ, ಏನೋ ಸರಿ ಇಲ್ಲ, ಪರವಾಗಿಲ್ಲ. ಆ ಭಾವನೆಯನ್ನು ಒಪ್ಕೊಳ್ಳಿ, ಅದರಿಂದ ಓಡಿ ಹೋಗಿಬಿಡಿ. ಎರಡನೇದು, ಒಂದು 5 ನಿಮಿಷ ಬ್ರೇಕ್ ತೊಗೊಳ್ಳಿ. ನೀವು ಎಲ್ಲೇ ಇರಿ, ಏನೇ ಕೆಲಸ ಮಾಡ್ತಾಯಿರಿ, ಒಂದು 5 ನಿಮಿಷ ಎದ್ದು ಆಚೆ ಒಂದು ವಾಕ್ ಮಾಡಿ, ಅಥವಾ ನಿಮಗೆ ತುಂಬಾ ಇಷ್ಟವಾದ ಒಂದು ಹಾಡನ್ನು ಪೂರ್ತಿಯಾಗಿ ಕೇಳಿ. ಆ 5 ನಿಮಿಷ ಬೇರೆ ಯಾವ ಯೋಚನೆಯೂ ಬೇಡ, ಜಸ್ಟ್ ನಿಮಗೋಸ್ಕರ ಆ ಸಮಯ. ಮೂರನೇದು, ಮತ್ತು ಇದು ತುಂಬ ಮುಖ್ಯವಾದದ್ದು, ನಿಮಗೆ ತುಂಬ ನಂಬಿಕೆ ಇರೋ, ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ ಅನ್ನೋ ಒಬ್ಬ ವ್ಯಕ್ತಿ ಹತ್ರ ಇವತ್ತು ಏನೋ ಒಂಥರ ಆಗ್ತಾಯಿದೆ ಕಣೋ ಅಂತ ಒಂದು ಲೈನ್ ಹೇಳಿ, ಅಷ್ಟೇ ಸಾಕು. ಅವರು ನಿಮಗೆ ಪರಿಹಾರ ಕೊಡೋದು, ಸಲಹೆ ಕೊಡೋದು ಏನೂ ಬೇಡ. ನಿಮ್ಮ ಮನಸ್ಸಿನ ಭಾರವನ್ನು ಯಾರಾದರೊಬ್ಬರು ಕೇಳಿಸಿಕೊಂಡ್ರೆ ಸಾಕು, ಅರ್ಧ ಭಾರ ಇಳಿದ ಹಾಗೆ. ನೋಡಿ, ನಮ್ಮ ಕೈಗೆ ಕಾಲಿಗೆ ಪೆಟ್ಟಾದರೆ ಎಷ್ಟು ಕೇರ್ ಮಾಡ್ತೀವಲ್ವ, ಡಾಕ್ಟ್ರ್ ಹತ್ರ ಹೋಗ್ತೀವಿ, ಮದ್ದು ಹಾಕಿಸ್ತೀವಿ. ಹಾಗೆಯೇ ನಮ್ಮ ಮನಸ್ಸಿಗೂ ಕೇರ್ ಬೇಕು. ಮನಸ್ಸಿನ ಆರೋಗ್ಯದ ಬಗ್ಗೆ ಮಾತನಾಡೋದು ಒಂದು ಧೈರ್ಯದ ಕೆಲಸ. ಅದೊಂದು ದೌರ್ಬಲ್ಯ ಅಲ್ಲ, ಅದೊಂದು ದೊಡ್ಡ ಶಕ್ತಿ. ಸೊ ಮುಂದಿನ ಸಾರಿ ನಿಮಗೆ ಈ ರೀತಿ ಅನಿಸಿದಾಗ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಮನಸ್ಸಿನ ಮಾತನ್ನು ನೀವು ಕೇಳಿ. ಈ ಮಾತು ನಿಮಗೆ ಎಲ್ಲಾದರೂ ಕನೆಕ್ಟ್ ಆದರೆ ಖಂಡಿತ ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಜೊತೆ ಈ ಮಾತು ಶೇರ್ ಮಾಡೋಕ್ಕೆ ನನಗೂ ತುಂಬ ಖುಷಿ ಆಯಿತು. ಟೇಕ್ ಕೇರ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.